ಸರ್ ಪಾರಂಪರಿಕ ಕಟ್ಟಡ ಕುಮಾರಕೃಪಾ ಗೆಸ್ಟ್ ಹೌಸು, ಈಗ ಅದನ್ನು ಮನೆ ಮಾಡ್ಕೊಳ್ಳೋದಕ್ಕೆ ಮುಖ್ಯಮಂತ್ರಿ ಈಗಿನ ಮುಖ್ಯಮಂತ್ರಿ ಈಗ ಅದನ್ನು ಮನೆ ಮಾಡ್ಕೊಳ್ಳೋದಿರಲಿ. ನನಗೆ ಡೌಟು ಏನಾದರೂ ಈಗೇನೋ ಹೇಳ್ತಾವ್ರಲ್ಲ, ಮುಂದಿನ 8 ವರ್ಷ ನಾನೇ ಇರ್ತೀನಿ, ಮುಂದಿನ 5 ವರ್ಷ ಅಂತ ಹೇಳಿ. ಆ ಮುಂದಿನ 5 ವರ್ಷವೂ ಇವ್ರು ಏನಾದರೂ ಮುಂದುವರೆದ್ಬಿಟ್ರು ವಿಧಾನಸೌಧ ಏನು ಮಾಡ್ತಾರೆ ಅಂತ ನನಗೆ ಗಾಬರಿ ಆಗಿದೆ. ಸರ್ ಇನ್ನೊಂದು ಸರ್ ಪರಮೇಶ್ವರ್ ಸರ್ ಅದು ತಪ್ಪದು. ಅದು ಹಿಂದೆ ಯಾವೊಂದು ಮಹಾರಾಜರ ಕಾಲದಲ್ಲಿ ಅವತ್ತು ಕಟ್ಟಿದಂಥದ್ದೇನಿದೆ ಆ ಒಂದು ಪಾರಂಪರಿಕ ಕಟ್ಟಡ ಅದು. ಅಲ್ಲಿ ಇವ್ರು ಹೋಗಿ ಇವತ್ತು ಅದೆಲ್ಲ ಒಡೆಯತಕ್ಕಂಥ ಕೆಲಸ ಏನು ಮಾಡಿದ್ದಾರೆ. ಪಕ್ಕದಲ್ಲಿ ಹೊಸ ಗೆಸ್ಟ್ ಹೌಸ್ ಇವರೇ ಕಟ್ಟಿದ್ವಲ್ಲ, ಸರ್ಕಾರದಲ್ಲೇ ಕಟ್ಟಿದ್ರಲ್ಲ. ಆ ಗೆಸ್ಟ್ ಹೌಸ್ನಲ್ಲಿ ಏನೇನು ನಡೀತಾ ಇತ್ತು ಹಿಂದೆ ಒಂದು ಟಿ ವಿಗಳಲ್ಲೇ ನಾನು ಗಮನಿಸಿದೆ. ಆ ಗೆಸ್ಟ್ ಹೌಸ್ ಕಟ್ಟಿ ನೂರಾರು ಕೋಟಿ ಖರ್ಚು ಮಾಡಿ ಅಲ್ಲಿ ನಡೀತಾ ಇದ್ದಂಥ ದಾಂಧೆ ನಡೀತಿತ್ತಲ್ಲ, ಹಲವಾರು ರೀತಿ ಒಂದು ಕೆಟ್ಟ ಒಂದು ದಂಧೆಗಳು, ಅದು ಎಲ್ಲ ಹೊರಗಡೆ ನೀವೇ ಪ್ರಚಾರ ಮಾಡಿದ್ರಿ ಹಿಂದಿನ ಸರ್ಕಾರದಲ್ಲಿ. ಅದರಿಂದ ಇವತ್ತು ಅಂಥ ಒಂದು ಕಟ್ಟಡಗಳಲ್ಲಿ ಬೇಕಾದಷ್ಟಿದ್ದಾವೆ. ಇಲ್ಲೇ ಇದನ್ನೇ ಒಂದು ಪಾರಂಪರಿಕ ಕಟ್ಟಡವನ್ನು ಒಡೆಯತಕ್ಕಂಥ ಕೆಲಸದ ಅವಶ್ಯಕತೆ ಇರಲಿ. ಈಗ ನೀತಿ ಆಯೋಗ ಸಭೆಯಲ್ಲಿ ಮುಖ್ಯಮಂತ್ರಿಗಳು ಭಾಗವಹಿಸಿದ್ದಾರೆ ಸರ್. ಹಿಂದಿನ ಮುಖ್ಯಮಂತ್ರಿಗಳು ಗೈರಾಗ್ತಾ ಇದ್ದಾರೆ. ಈಗಿನ ಮುಖ್ಯಮಂತ್ರಿ ಏನು ಸಲಹೆ ಕೊಡ್ತೀವಿ ಸರ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಜೊತೆ? ಅವರ ರಾಜ್ಯದ ನೀತಿ ಆಯೋಗದಲ್ಲಿ ನಡೆಯತಕ್ಕಂಥದ್ದು ಎಲ್ಲ ರಾಜ್ಯಗಳಲ್ಲಿ ಯಾವೊಂದು GDP ಗ್ರೋತ್ ಇರ್ಬೋದು, ಅವರು ಯಾವುದಕ್ಕೆ ಪ್ರಾಮುಖ್ಯತೆ ಕೊಟ್ಟು ಕೆಲಸಗಳು ನಡೀತಾ ಇದೆ ಅದರ ಮಾಹಿತಿಗಳನ್ನು ನೀಡುತ್ತಾರೆ ನೀತಿ ಆಯೋಗದ ಸಭೆಯಲ್ಲಿ. ಅದರಿಂದ ಇಲ್ಲಿ ನಮ್ಮ ಈಗಿನ ಮುಖ್ಯಮಂತ್ರಿಗಳು ಬಂದು ಭಾಗವಹಿಸಿದ್ದಾರೆ. ಬಹುಶಃ ಮೊದಲನೇ ಬಾರಿ ರಾಷ್ಟ್ರದ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಭಾಗವಹಿಸಿರ್ತಕ್ಕಂಥದ್ದು ಇದೇ ಮೊದಲನೇ ಬಾರಿ. ಅಲ್ಲಿ ಅವರು ನಮ್ಮ ರಾಜ್ಯದ ಗೃಹಲಕ್ಷ್ಮಿ ಯೋಜನೆ, ಅದು ಗೃಹಲಕ್ಷ್ಮಿ ಮೇಲೆ 5 ಯೋಜನೆಗಳಿಂದ ಜನ ಸಂಪದ್ಭರಿತವಾಗಿ ಬದುಕ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದೇವೆ ಅದನ್ನು ಕೆಲವರು ಹೇಳಿದ್ದಾರೆ. ಅಷ್ಟೇ, ಬೇರೆ ಇನ್ನೇನು ಅದು ಏನಿಲ್ಲ. ಪರಮೇಶ್ವರ್ 3 ಬಾರಿ ನನಗೆ ಮುಖ್ಯಮಂತ್ರಿ ಸ್ಥಾನ ಕೈ ತಪ್ಪಿತು ಅಂತ ನೀವಿದ್ದಾಗಲೂ ಕೂಡ ಕೈ ತಪ್ಪು ಅಂತ ಹೇಳಿದ್ದಾರೆ ಸರ್. ಕೈ ತಪ್ಪಿದ್ದಕ್ಕೆ ಯಾರು ಕಾರಣ? ಕಾಂಗ್ರೆಸ್ ಪಕ್ಷ ಕಾರಣ. ಕಾಂಗ್ರೆಸ್ನವ್ರ ಜೊತೆ ಚರ್ಚೆ ಮಾಡ್ಕೋಬೇಕು ಅವರು. ಹೇಗೆ ನೀವಿದ್ದಾಗಲೂ ಕೂಡ ಕೈ ತಪ್ಪಿತು ಅಂತ ಸರ್? ನಾನಿದ್ದಾಗ ಏನು ಕೈ ತಪ್ಪಿಲ್ಲ. ನಾನು ಬ್ಯಾಡ್ರಪ್ಪ ನೀವು ಯಾರಾದರೂ ಆಗಿ ಅಂದರು ನನಗೆ ತಲೆ ಕಟ್ಬಿಟ್ಟು ಆಮೇಲೆ ಮನೆಗೆ ಕಳಿಸ್ಬಿಟ್ಟು ಪಕ್ಷ ಮುಗಿಸೋಕೊಳ್ರು. ಅಶೋಕ್ ಅವರು ಮೊನ್ನೆ ಹೇಳಿರ್ತಕ್ಕಂಥದ್ದು ಗಮನಿಸಿದೆ. ಇಲ್ಲಿ 10,000 ಕೋಟಿ ವ್ಯವಹಾರ ನಡೀತದೋ ಇನ್ನೊಂದು ಬೆಳೀತದೋ ಅದೆಲ್ಲ ಬೇರೆ ಇರಲಿ. ಅಲ್ಲಿ ಇರ್ತಕ್ಕಂಥದ್ದು ಏನು ಸರ್ಕಾರದಲ್ಲೇ ತೀರ್ಮಾನ ಆಗಿರ್ತಕ್ಕಂಥದ್ದು 5% ಎಬೋವ್ ಬಂದರೆ ಯಾವುದೇ ಟೆಂಡರ್ಗಳನ್ನು ಅಕ್ಸೆಪ್ಟ್ ಮಾಡಬಾರ್ದು. ಇಲ್ಲಿ ಯಾವೊಂದು ಘನತ್ಯಾಜ್ಯ ವಿಲೇವಾರಿಗೆ ಏನು ನಡೀತಾ ಇದೆಯಲ್ಲ 30 ವರ್ಷಕ್ಕೋ 38 ವರ್ಷಕ್ಕೋ ಇದೆ. ನಾನು ಇನ್ನೂ ಅದ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿಲ್ಲ. 30 ವರ್ಷಕ್ಕೆ 38,000 ಕೋಟಿ ಇವತ್ತು ವೆಚ್ಚದಲ್ಲಿ ಒಂದು ಕಂಪ್ನಿ ಕೊಡಲಿಕ್ಕೆ ಹೊರಟಿದ್ದಾರೆ, ರಾಮ್ಕಿ ಕಂಪ್ನಿಗೆ. ಆ 38 ವರ್ಷದ ಜೊತೆಗೆ ಮತ್ತಿನ್ನೂ 35 ವರ್ಷ ಆಮೇಲೆ ಮತ್ತೆ ಮುಂದುವರಿಸ್ಬೋದು ಅಂತ ಹೇಳಿ. ಮುಂದಿನ ದಿನಗಳಿಗೆ ಏನಾಯ್ತದೆ, ಯಾವ್ಯಾವ ಟೆಕ್ನಾಲಜಿ ಬಂದಿರ್ತದೆ ಇದೆಲ್ಲ ನಮಗೇನು ಗೊತ್ತಿದೆ. ಹಲವಾರು ರೀತಿಯ ಟೆಕ್ನಾಲಜಿಗಳು ಇವತ್ತು ಬರ್ತಾಯಿದೆ. ಇವತ್ತು 38 ವರ್ಷಕ್ಕೆ ಕೊಡ್ತಕ್ಕಂಥ ಅವಶ್ಯಕತೆ ಏನಿದೆ? ಕೊಡ್ತಾ ಇರತಕ್ಕಂಥದ್ದು ಯಾವ ಆಧಾರದ ಮೇಲೆ ಕೊಡ್ತಾರೆ? ಫೈನಾನ್ಸ್ ಇಲಾಖೆಯಿಂದ ವಿರೋಧ ಇದೆ. ಆರ್ಥಿಕ ಇಲಾಖೆ ಅಧಿಕಾರಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದು 19%, 18% ಎಬೋವ್ಗೆ. ಇವತ್ತು ಅದೇನೋ 21 ಪ್ಯಾಕೇಜೋ 22 ಪ್ಯಾಕೇಜೋ ಅದೆಲ್ಲ ಇದೆ. ಆಮೇಲೆ ಒಂದು ಸಲ ಮಾತಾಡೋಣ ಕೂತ್ಕೊಂಡು ನಿಧಾನಕ್ಕೆ. ಅದರಲ್ಲಿ ಒಂದು ಪ್ಯಾಕೇಜ್ ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ 17-18% ಎಬೋವ್ ಇದೆ. ಅದರ ವಿರುದ್ಧ ನಾವು ತಕರಾರೆಲ್ಲ ತೆಗೆದಿರೋದು ವಿರೋಧ ಪಕ್ಷಗಳು, ನಿಮ್ಮ ಇಲಾಖೆಯ ಅಧಿಕಾರಿಗಳು ಇವತ್ತು ತಕರಾರು ತೆಗೆದಿರ್ತಕ್ಕಂಥದ್ದು, ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು ಅಲ್ಲೇನೆ. ಇದೇನೋ ಕಮಿಟಿಯನ್ನು ಮಾಡ್ಕೊಂಡ್ರಲ್ಲ, ಆ ಕಮಿಟಿ ವರದಿ ಏನು ಕೊಟ್ಟರೆ ಗೊತ್ತಿಲ್ಲ. ಆ ಕಮಿಟಿ ಇವರೇನು ಹೇಳ್ತಾರಲ್ಲ ಅದು ಕೆಬ್ಬೆಟ್ಟೋತಾರೆ ಈಗಿನ ಕಮಿಟಿ. ಏಕೆಂದರೆ ಎಲ್ಲರಿಗೂ ಬುಲ್ಡೋಸ್ ಮಾಡ್ತಕ್ಕಂಥ ವ್ಯಕ್ತಿ. ಅದರಿಂದ ಇದು ದೊಡ್ಡ ಒಂದು ಅನಾಹುತ ಬೆಂಗಳೂರು ನಗರದ ನಾಗರಿಕರ ಮೇಲೆ ಹೊರೆ ಆಗ್ತಕ್ಕಂಥದ್ದು ಇದೆ, ಅದರಲ್ಲಿ ಯಾವ ಸಂಶಯ ಇಲ್ಲ. ಅದು ನೋಡೋಣ, ಗೃಹಲಕ್ಷ್ಮಿದು ಈಗ ಅದೇನೋ ಒಂದು ಮೃತರಾಗಿದ್ದಾರೆ, ಅವರಿಗೆಲ್ಲ ಅವ್ರ ಅಕೌಂಟಲ್ಲಿ ದುಡ್ಡು ಹೋಗ್ತಿದೆ. ಇದೆಲ್ಲ ಹೊಸದಾಗಿ ಏನು ಶುರು ಮಾಡ್ಕೊಂಡವರು ಸುಮಾರು 2 ಲಕ್ಷ 4 ಲಕ್ಷ ಇವತ್ತು ಕಡಿತಗೊಳಿಸಬೇಕು ಅಂತ ಹೇಳಿ ಅದು ಏನೇನು ಮಾಡ್ತಾರೆ ನೋಡೋಣಂತೆ. ಮಾಡೇ ಮಾಡ್ತೀನಿ ಅಂತ ಹೇಳ್ತಿದ್ರು ಸಿಎಂ ಅಂತ. ಯಾವ ರೈತರು ಬರೋಕೆ ಹೇಳಿ ಜೊತೆಲಿ ಹೋಗೋಣ. ಅಲ್ಲ, ಒಂದು ನಿಮಿಷ ಮುಖ್ಯಮಂತ್ರಿಗಳಿಗೆ ಆಹ್ವಾನ ಕೊಡೋಣಂತೆ, ಹೋಗೋಣಂತಲ್ಲಿ ಜನಗಳ ಹಳ್ಳಿಗಳಿಗೆ ಹೋಗೋಣ. 8 ಹಳ್ಳಿ ಇವ್ರು ಮಾಡಿದಾರಲ್ಲ, ಹೋಗೋಣಂತೆ ಹಳ್ಳಿಗಳಿಗೆ. ಹಳ್ಳೀಲಿ ಜನ ಎಷ್ಟು ಜನ ಅದಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ, ಎದುರುಗಡೆ ಚರ್ಚೆ ಆಗಲಿ, ಪ್ರತ್ಯಕ್ಷವಾಗಿ ಚರ್ಚೆ ಮಾಡೋಕ್ಕೆ ತಯಾರಾಗಿದ್ದಾರೆ, ಜನವೇ ತಯಾರಾಗಿದ್ದಾರೆ. ನಾನು ಹೋಗ್ಬೇಕಾಗಿಲ್ಲ, ನೀವು ಹಳ್ಳಿಗೆ ಹೋಗಿ ಬನ್ನಿರಪ್ಪ, ಗೊತ್ತಾಗುತ್ತೆ.
ಇವತ್ತು ಯಾವ ಶಾಸಕರ ಹೆಸರು ಹೇಳ್ತೀರಿ, ಅಲ್ಲಿ ಜನ ಓಡಿಸಾಡಿದ್ದು ಗೊತ್ತಿಲ್ವಾ? ಅಲ್ಲಿ ಹೋದಾಗ ಅಲ್ಲಿಂದ ಅವ್ರಿಗೆ ಓಡಿಸ್ಕೊಂಡು ಹೋದಂಥದ್ದು ಪ್ರಕರಣ ನಡೀತಲ್ಲ, ಶಾಸಕರನ್ನ ಕದ್ದು ಹೋದ್ರಲ್ಲ, ಅವರೇ ಎಲ್ಲ ನಡೆದಿರತಕ್ಕಂಥ ಒಂದು ಘಟನೆಗಳಲ್ಲಿ. ಅದರಿಂದ ಇಲ್ಲಿ ಪ್ರಶ್ನೆ ಸರ್ಕಾರ ನಿಜಕ್ಕೂ ಆ ಕಾರ್ಯಕ್ರಮ ಅನುಷ್ಠಾನಕ್ಕೆ ತರಬೇಕು ಅಂತ. ಈಗ ಚನ್ನರಾಯಪಟ್ಟಣ ಇಲ್ಲಿ ನಮ್ಮ ದೇವನಹಳ್ಳಿ ಹೋಬಳಿನಲ್ಲಿ ಒಂದು 2-3 ವರ್ಷ ನಡೆಸಿದ್ರು. ಈಗ ಅದನ್ನು ಕ್ಯಾನ್ಸಲ್ ಮಾಡ್ಕೊಂಡ್ರು. ಈಗ ಅದರಿಂದ ಯಾವುದೇ ಒಂದು ಯೋಜನೆ ನೀವು ತರೋದಾದರೆ ರೈತರುಗಳನ್ನು ಕನ್ವಿನ್ಸ್ ಮಾಡಬೇಕು. ನೀವು ರೈತರ ಮೇಲೆ ದಬ್ಬಾಳಿಕೆ ಮಾಡಿ ಅದನ್ನು ನಾವು ಮಾಡ್ತೀವಿ ಅಂತಕ್ಕಂಥದ್ದು ಇದೆಯಲ್ಲ, ಅದು ಎಲ್ಲ ಒಂದು ಕಡೆ ನೆಗೆಟಿವ್ ಹೊಡಿತದೆ ಅಂತಕ್ಕಂಥದ್ದು ಕಾಯ್ದು ನೋಡಿ. ಕಾನೂನು ಹೋರಾಟಕ್ಕೆ ನಾನೇ ಬೆಂಬಲ ಕೊಡ್ತೀನಿ, ಹೇಳಿದ್ದೀನಿ ಈಗಾಗಲೇ. ರೈತರಿಗೆ ಕಾನೂನು ವ್ಯಾಪ್ತಿನಲ್ಲಿ ನಾವೇನು ಹೋರಾಟ ಮಾಡಬೇಕಾಗುತ್ತೆ ಅದು ನನ್ನ ಬೆಂಬಲ ಇದೆ ಅಂತಕ್ಕಂಥ ಹೇಳಿದ್ದೀನಿ. ಯಾಕೆಂದರೆ ಕಾನೂನಿನಲ್ಲೇ ಹೋರಾಟ ಮಾಡಬೇಕು ನಾವು, ಬೇರೆ ಇನ್ನೇನೋ ಮಾಡಲಿಕ್ಕಾಗೋದಿಲ್ಲ.